ಪಾಠ 3 ಗಿಲ್ಲು. ಮೂರನೇ ಪಾಠ ಗಿಲ್ಲು. ಲೇಖಿಕಾ ಮಹಾದೇವಿ ವರ್ಮಾ. ಲೇಖಕರ ಹೆಸರು ಮಹಾದೇವಿ ವರ್ಮಾ. लेखिका का परिचय. ಲೇಖಕಿಯವರ ಪರಿಚಯವೇ. महादेवी वर्मा जी विश्व स्तर की कवयित्री हैं. उन्हें आधुनिक मीरा भी कहा जाता है. उनका जन्म 24 मार्च 1907 को फर्रुखाबाद में हुआ. उनके पिता गोविंद प्रसाद वर्मा और माता हेमारानी थी. उन्होंने प्रयाग के विश्वविद्यालय से संस्कृत में एमए उपाधि प्राप्त कर प्रयाग के महिला विद्यापीठ में प्रधानाध्यापिका का पद संभाला. ಮಹಾದೇವಿ ವರ್ಮಾ ಅವರು ವಿಶ್ವಮಟ್ಟದ ಕವಯಿತ್ರಿಯಾಗಿದ್ದಾರೆ. ಅವರನ್ನು ಆಧುನಿಕ ಮೀರಾ ಎಂದು ಕರೆಯಲಾಗುತ್ತದೆ. ಅವರು ಉತ್ತರ ಪ್ರದೇಶದ ಫರ್ರುಖಾಬಾದ್ನಲ್ಲಿ 24 ಮಾರ್ಚ್ 1907ರಲ್ಲಿ ಜನಿಸಿದರು. ಅವರ ತಂದೆ ಗೋವಿಂದ ಪ್ರಸಾದ್ ವರ್ಮಾ ಮತ್ತು ತಾಯಿ ಹೇಮರಾಣಿ. ಅವರು ಪ್ರಯಾಗ್ ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ ಎಂಎ ಪದವಿಯನ್ನು ಪಡೆದು ಪ್ರಯಾಗಿನ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಧಾನ ಅಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. महादेवी वर्मा जी ने गद्य और पद्म दोनों की रचना की है. इनकी प्रमुख रचनाएं हैं यामा, सांध्या गीत, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियां आदि. ಮಹಾದೇವಿ ವರ್ಮಾ ಅವರು ಗದ್ಯ ಮತ್ತು ಪದ್ಯ ಎರಡರಲ್ಲಿಯೂ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪ್ರಮುಖ ರಚನೆಗಳು ಯಾಮ, ಸಂಧ್ಯಾಗೀತ್, ದೀಪಶಿಖಾ, ನೀರಜಾ, ನಿಹಾರ್, ಅತೀತ್ ಕೆ ಚಲಚಿತ್ರ, ಸ್ಮೃತಿ ಕಿ ರೇಖಾಯೆ, ಪಥ್ ಕೆ ಸಾಥಿ, ಮೇರಾ ಪರಿವಾर, श्रृंखला की कड़ियां इत्यादि. महादेवी वर्मा जी को सेक्सरिया, मंगल प्रसाद, द्विवेदी पदक आदि अनेक पुरस्कार प्राप्त हैं. उनकी यामा के लिए ज्ञानपीठ पुरस्कार प्राप्त है. इस महान रचनाकार का निधन सितंबर सन 1987 को हुआ. ಮಹಾದೇವಿ ವರ್ಮಾ ಅವರಿಗೆ ಸೆಕ್ಸರಿಯಾ, ಮಂಗಲ ಪ್ರಸಾದ್, ದ್ವಿವೇದಿ ಇತ್ಯಾದಿ ಪುರಸ್ಕಾರಗಳು ದೊರೆತಿವೆ. ಅವರ ಯಾಮ ಕೃತಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ. ಇಂಥ ಮಹಾನ್ ಕೃತಿಕಾರರು 1987ರಲ್ಲಿ ನಿಧನರಾದರು. पाठ का आशय. कौन कह सकता है कि पशु पक्षी भावहीन प्राणी हैं? वे भी हमारी तरह कभी कभार हमसे भी अधिक भावानुकूल, विचारवान और सहृदय व्यवहार करते हैं. महादेवी वर्मा ने एक छोटा सा जीव गिलहरी के बच्चे का रेखांकन कर प्राणी जगत की मानवसहज जीवन शैली का प्रभावशाली चित्रण किया है. आज के संदर्भ में जहां मानव के स्वार्थ के कारण पशु पक्षी की जातियां लुप्त होती जा रही हैं, वहां महादेवी वर्मा जी का यह संस्मरण उनकी रक्षा करने और उनके प्रति प्रेमभाव जगाने की दिशा में एक सार्थक प्रयत्न सिद्ध होता है. ಪಾಠದ ಆಶಯ. ಪಶು ಪಕ್ಷಿಗಳಲ್ಲಿ ಭಾವನೆಗಳಿಲ್ಲ ಎಂದು ಯಾರು ತಾನೇ ಹೇಳುತ್ತಾರೆ? ಅವುಗಳಲ್ಲಿಯೂ ಸಹ ಭಾವನೆಗಳಿವೆ. ಒಮ್ಮೊಮ್ಮೆ ನಮಗಿಂತಲೂ ಹೆಚ್ಚಾಗಿ ಭಾವಪೂರ್ಣವಾಗಿ, ವಿಚಾರಪೂರ್ಣವಾಗಿ ಹಾಗೂ ಸಹೃದಯತೆಯಿಂದ ಅವು ವರ್ತಿಸುತ್ತವೆ. ಮಹಾದೇವಿ ವರ್ಮಾ ಅವರು ಒಂದು ಸಣ್ಣ ಜೀವಿಯಾದ ಅಳಿಲನ್ನು ಈ ಸಂಸ್ಮರಣೆಯಲ್ಲಿ ಚಿತ್ರಿಸಿ ಪ್ರಾಣಿ ಜಗತ್ತಿನ ಮಾನವ ಸಹಜ ಜೀವನ ಶೈಲಿಯನ್ನು ತುಂಬಾ ಪ್ರಭಾವಶಾಲಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ಇಂದು ಮನುಷ್ಯನ ಸ್ವಾರ್ಥದಿಂದಾಗಿ ಅನೇಕ ಪಶು ಪಕ್ಷಿಗಳ ಪ್ರಜಾತಿಗಳು ನಾಶವಾಗುತ್ತಿರುವಾಗ ಮಹಾದೇವಿ ವರ್ಮಾರವರ ಈ ಸಂಸ್ಮರಣೆ ಅವುಗಳ ರಕ್ಷಣೆ ಮತ್ತು ಅವುಗಳ ಬಗ್ಗೆ ಪ್ರೀತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಒಂದು ಸಾರ್ಥಕ ಪ್ರಯತ್ನವಾಗಿದೆ ಎಂದು ಹೇಳಬಹುದು. इस पाठ से स्नेहभाव तथा प्राणी दया की सीख मिलती है. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಈ ಪಾಠದಿಂದ ಸ್ನೇಹಭಾವನೆ ಮತ್ತು ಪ್ರಾಣಿಗಳ ಬಗ್ಗೆ ದಯಾಭಾವನೆಯ ಪಾಠವನ್ನು ಕಲಿಯಬಹುದು. ಪಶು ಪಕ್ಷಿಗಳ ಸ್ವಭಾವ ಮತ್ತು ಅವುಗಳ ಜೀವನ ಶೈಲಿಯ ಜೊತೆಗೆ ಅವುಗಳ ಬಗ್ಗೆ ಮಹಾದೇವಿ ವರ್ಮಾ ಇವರಿಗಿದ್ದ ಪ್ರೇಮದಿಂದ ಮಕ್ಕಳು ಪರಿಚಿತರಾಗುತ್ತಾರೆ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से छुआछुओवल जैसा खेल खेल रहे हैं. यह काकभुशुंडी भी विचित्र पक्षी है, एक साथ समादृत, अनादृत, अति सम्मानित, अति अवमानित.
ಒಂದು ದಿನ ಆಕಸ್ಮಿಕವಾಗಿ ನನ್ನ ಕೊಠಡಿಯಿಂದ ಅಂಗಳಕ್ಕೆ ಬಂದು ನೋಡಿದಾಗ 2 ಕಾಗೆಗಳು ಒಂದು ಹೂವಿನ ಕುಂಡದ ಸುತ್ತ ತಮ್ಮ ಕೊಕ್ಕುಗಳಿಂದ ಕಣ್ಣುಮುಚ್ಚಾಲೆ ಆಟವನ್ನು ಆಡುತ್ತಿರುವುದನ್ನು ಗಮನಿಸಿದೆ. ಈ ಕಾಕಬುಶುಂಡಿ ತುಂಬಾ ವಿಚಿತ್ರವಾದ ಪಕ್ಷಿಯಾಗಿದೆ. ಒಮ್ಮೊಮ್ಮೆ ಇದನ್ನು ಗೌರವದಿಂದ ಕಂಡರೆ ಮತ್ತೊಮ್ಮೆ ತುಂಬಾ ಅಗೌರವದಿಂದ ಕಾಣಲಾಗುತ್ತದೆ. ಇದನ್ನು ಒಮ್ಮೊಮ್ಮೆ ತುಂಬಾ ಆದರದಿಂದಲೂ ಮತ್ತೊಮ್ಮೆ ತುಂಬಾ ಅನಾದರದಿಂದಲೂ ಕಾಣುತ್ತಾರೆ. हमारे बेचारे पुरखे न गरुड़ के रूप में आ सकते हैं, न मयूर के, न हंस के। उन्हें पितर पक्ष में हमसे कुछ पाने के लिए काक बनकर ही अवतीर्ण होना पड़ता है। इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है। दूसरी ओर हम कौवा और काव काव करने को अवमानना के अर्थ में ही प्रयुक्त करते हैं। ಪಾಪ, ನಮ್ಮ ಪೂರ್ವಿಕರು ಗರುಡನ ರೂಪದಿಂದಲೂ ಬರಲಾರರು, ನವಿಲಿನ ರೂಪದಿಂದಲೂ ಬರಲಾರರು ಅಥವಾ ಹಂಸದ ರೂಪದಿಂದಲೂ ಬರಲಾರರು. ಅವರು ಪಿತೃಪಕ್ಷದಿಂದ ನಮ್ಮಿಂದ ಏನನ್ನಾದರೂ ಪಡೆಯಬೇಕಾದರೆ ಕಾಗೆಯ ರೂಪದಲ್ಲೇ ಬರಬೇಕಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ದೂರದ ಸಂಬಂಧಿಗಳು ಸಹ ತಮ್ಮ ಆಗಮನದ ಮಧುರ ಸಂದೇಶದ ಮುನ್ಸೂಚನೆಯನ್ನು ಕಾಗೆಗಳ ಕರ್ಕಶ ಧ್ವನಿಯ ಮೂಲಕವೇ ನೀಡಬೇಕಾಗಿದೆ. ಮತ್ತೊಂದು ಕಡೆ ನಾವು ಕಾಗೆಯನ್ನು ಮತ್ತು ಅದರ ಕಾಕಾ ಎಂಬ ಧ್ವನಿಯನ್ನು ಅವಮಾನದ ಅರ್ಥದಲ್ಲಿಯೇ ಪರಿಗಣಿಸುತ್ತೇವೆ. मेरे काकपुराण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई। निकट जाकर देखा, गिलहरी का एक छोटा सा बच्चा है, जो संभवतः घोंसले से गिर पड़ा है और अब कौवे जिसमें सुलभ आहार खोज रहे हैं। ನನ್ನ ಕಾಕ ಪುರಾಣದ ವಿಶ್ಲೇಷಣೆಯಲ್ಲಿ ಇದ್ದಕ್ಕಿದ್ದಂತೆ ಅಡಚಣೆ ಉಂಟಾಗಿದೆ. ಏಕೆಂದರೆ ಹೂವಿನ ಕುಂಡ ಮತ್ತು ಗೋಡೆಯ ಸಂದಿಯಲ್ಲಿ ಅಡಗಿದ್ದ ಒಂದು ಸಣ್ಣ ಜೀವಿಯ ಮೇಲೆ ನನ್ನ ದೃಷ್ಟಿ ಬಿದ್ದಿತು. ಹತ್ತಿರ ಹೋಗಿ ನೋಡಿದರೆ ಅಳಿಲಿನ ಒಂದು ಸಣ್ಣ ಮರಿ ಬಹುಶಃ ಗೂಡಿನಿಂದ ಕೆಳಗೆ ಬಿದ್ದಿದೆ ಮತ್ತು ಕಾಗೆಗಳು ತಮ್ಮ ಸುಲಭ ಆಹಾರವನ್ನು ಅದರಲ್ಲಿ ಹುಡುಕುತ್ತಿವೆ. काकद्वय की चोंचों के 2 घाव उस लघुप्राण के लिए बहुत थे, अतः वह निश्चेष्ट सा गमले से चिपका पड़ा था। सबने कहा, कौवे की चोंच का घाव लगने के बाद यह बच नहीं सकता, अतः इसे ऐसे ही रहने दिया जावे। 2 ಕಾಗೆಗಳ ಕೊಕ್ಕಿನಿಂದ ಉಂಟಾದ ಗಾಯಗಳು ಆ ಸಣ್ಣ ಜೀವಿಯ ಪಾಲಿಗೆ ಮಾರಕವಾಗಿ ಪರಿಣಮಿಸಿತು. ಆದ ಕಾರಣ ಅದು ಯಾವುದೇ ಚಲನೆ ಇಲ್ಲದೆ ನಿಶ್ಚಲವಾಗಿ ಹೂವಿನ ಕುಂಡಕ್ಕೆ ಅಂಟಿಕೊಂಡು ಬಿದ್ದಿತ್ತು. ಕಾಗೆಗಳ ಕೊಕ್ಕಿನಿಂದ ಬಲವಾದ ಗಾಯ ಉಂಟಾಗಿರುವುದರಿಂದ ಇದು ಉಳಿಯುವುದಿಲ್ಲ ಎಂದೇ ಎಲ್ಲರೂ ಹೇಳಿದರು. ಅಲ್ಲದೆ ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡಲು ಸಹ ಹೇಳಿದರು. परंतु मन नहीं माना। उसे हौले से उठाकर अपने कमरे में लाई, फिर रुई से रक्त पोंछकर घावों पर पेंसिलिन का मरहम लगाया। कई घंटे के उपचार के उपरांत उसके मुंह में एक बूंद पानी टपकाया जा सका। तीसरे दिन वह इतना अच्छा और आश्वस्त हो गया कि मेरी उंगली अपने 2 नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा। ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದನ್ನು ನಿಧಾನವಾಗಿ ಎತ್ತಿಕೊಂಡು ನನ್ನ ಕೊಠಡಿಯೊಳಗೆ ತಂದೆನು. ನಂತರ ಹತ್ತಿಯಿಂದ ರಕ್ತವನ್ನು ಒರೆಸಿ ಗಾಯಗಳ ಮೇಲೆ ಪೆನ್ಸಿಲಿನ ಪುಡಿಯನ್ನು ಹಾಕಿದೆನು. ಅನೇಕ ಗಂಟೆಗಳ ಉಪಚಾರದ ನಂತರ ಅದರ ಬಾಯಲ್ಲಿ ಕೇವಲ 1 ಹನಿ ನೀರನ್ನು ಮಾತ್ರ ಬಿಡುವುದು ಸಾಧ್ಯವಾಯಿತು. ಮಾರನೇ ದಿನ ಅದು ಎಷ್ಟೊಂದು ಚೇತರಿಸಿಕೊಂಡು ಬಿಟ್ಟಿತೆಂದರೆ ನನ್ನ ಬೆರಳನ್ನೂ ತನ್ನ ಪುಟ್ಟ ಪುಟ್ಟ ಮುಂಗೈಗಳಿಂದ ಹಿಡಿದುಕೊಂಡು ತನ್ನ ಗಾಜಿನಂತೆ ಹೊಳೆಯುವ ಮುತ್ತಿನಂತಹ ಕಣ್ಣುಗಳಿಂದ ಅತ್ತ ಇತ್ತ ನೋಡತೊಡಗಿತು. 3-4 मास में उसके स्निग्ध रोएं, झब्बेदार पूंछ और चंचल चमकीली आंखें सबको विस्मित करने लगीं। हम उसे गिल्लू कहकर बुलाने लगे। मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया। 3-4 ತಿಂಗಳಲ್ಲಿ ಅದರ ನವಿರಾದ ಕೂದಲುಗಳು, ಗೊಂಚಲಿನಂತಹ ಬಾಲ ಮತ್ತು ಚಂಚಲವಾಗಿ ಚಲಿಸುವ ಮಿನುಗುವ ಕಣ್ಣುಗಳು ಎಲ್ಲರನ್ನೂ ಚಕಿತಗೊಳಿಸುತ್ತಿದ್ದವು. ನಾವು ಅದನ್ನು ಗಿಲ್ಲು ಎಂದು ಕರೆಯತೊಡಗಿದೆವು. ನಾನು ಹೂವುಗಳನ್ನು ಇಡುವ ಒಂದು ಹಗುರವಾದ ಬುಟ್ಟಿಯಲ್ಲಿ ಸ್ವಲ್ಪ ಹತ್ತಿಯನ್ನು ಹಾಸಿ ಅದನ್ನು ಒಂದು ತಂತಿಯಿಂದ ಕಿಟಕಿಗೆ ತೂಗು ಬಿಟ್ಟೆನು. 2 वर्ष वही गिल्लू का घर रहा। वह स्वयं हिलाकर अपने घर में झूलता और अपनी कांच के मनकों सी आंखों से कमरे के भीतर और खिड़की से बाहर न जाने क्या देखता समझता रहता था। परंतु उसकी समझदारी और कार्यकलाप पर सबको आश्चर्य होता था। 2 ವರ್ಷಗಳವರೆಗೆ ಅದೇ ಗಿಲ್ಲುವಿನ ಮನೆಯಾಗಿತ್ತು.
ಅದು ಸ್ವತಃ ತೂಗಿಕೊಂಡು ತನ್ನ ಮನೆಯಲ್ಲಿ ತಾನೇ ಜೋಕಾಲಿ ಆಡುತ್ತಾ ತನ್ನ ಗಾಜಿನ ಮಣಿಯಂತಹ ಕಣ್ಣುಗಳಿಂದ ಕೊಠಡಿಯ ಒಳಗೆ ಮತ್ತು ಕಿಟಕಿಯ ಹೊರಗೆ ಏನೇನನ್ನು ನೋಡಿ ತಿಳಿಯುತ್ತಿತ್ತು. ಆದರೆ ಅದರ ತಿಳುವಳಿಕೆ ಹಾಗೂ ಚಟುವಟಿಕೆಯ ಬಗ್ಗೆ ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು. जब मैं लिखने बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला। वह मेरे पैर तक आकर सर से पर्दे पर चढ़ जाता और फिर उसी तेजी से उतरता। उसका यह दौड़ने का क्रम तब तक चलता जब तक मैं उसे पकड़ने के लिए न उठती। ನಾನು ಬರೆಯಲು ಕುಳಿತಾಗ ನನ್ನ ಗಮನವನ್ನು ಅದರತ್ತ ಸೆಳೆಯಬೇಕೆಂದು ಅದಕ್ಕೆ ತೀವ್ರ ಇಚ್ಛೆಯಾಗುತ್ತಿತ್ತು. ಅದಕ್ಕೋಸ್ಕರ ಅದು ಒಂದು ಉಪಾಯವನ್ನು ಕಂಡುಕೊಂಡಿತು. ಅದು ಸರ್ವನೇ ನನ್ನ ಕಾಲ ಬಳಿ ಬಂದು ಮುಟ್ಟಿ ಪರದೆಯ ಮೇಲೆ ಹತ್ತಿ ಬಿಡುತ್ತಿತ್ತು ಹಾಗೂ ಅಷ್ಟೇ ವೇಗದಿಂದ ಕೆಳಗಿಳಿಯುತ್ತಿತ್ತು. ಅದರ ಈ ಓಡಾಟ ನಾನು ಅದನ್ನು ಎದ್ದು ಹಿಡಿದುಕೊಳ್ಳುವ ತನಕವೂ ನಡೆಯುತ್ತಿತ್ತು. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघुगाथ लिफाफे के भीतर बंद रहता। इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता। ಒಮ್ಮೊಮ್ಮೆ ನಾನು ಗಿಲ್ಲುವನ್ನು ಹಿಡಿದುಕೊಂಡು ಒಂದು ಉದ್ದನೆಯ ಲಕೋಟೆಯಲ್ಲಿ ಹೇಗೆ ಇಡುತ್ತಿದ್ದೆನೆಂದರೆ ಅದರ 2 ಮುಂಗಾಲುಗಳು ಹಾಗೂ ಅದರ ತಲೆಯನ್ನು ಹೊರತುಪಡಿಸಿ ಇಡೀ ಶರೀರ ಲಕೋಟೆಯ ಒಳಗೆ ಬಂದಿಯಾಗುತ್ತಿತ್ತು. ಇಂಥ ಒಂದು ಅದ್ಭುತ ಸ್ಥಿತಿಯಲ್ಲಿ ಕೆಲವೊಮ್ಮೆ ಗಂಟೆಗಟ್ಟಲೆ ಮೇಜಿನ ಬಳಿ ಗೋಡೆಯ ಆಸರೆಯಲ್ಲಿ ನಿಂತುಕೊಂಡು ತನ್ನ ಮಿನುಗುವ ಕಣ್ಣುಗಳಿಂದ ನಾನು ಮಾಡುವ ಕೆಲಸಗಳನ್ನು ಅದು ನೋಡುತ್ತಿತ್ತು. भूख लगने पर चिक चिक करके मानो वह मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता। ಅದಕ್ಕೆ ಹಸಿವಾದಾಗ ಚಿಕ್ ಚಿಕ್ ಎಂದು ಶಬ್ದ ಮಾಡಿ ಅದು ಸೂಚನೆಯನ್ನು ಕೊಡುತ್ತಿತ್ತು. ಹಾಗೂ ಗೋಡಂಬಿ ಮತ್ತು ಬಿಸ್ಕತ್ ಸಿಕ್ಕ ತಕ್ಷಣ ಅದೇ ಸ್ಥಿತಿಯಲ್ಲಿ ಲಕೋಟೆಯ ಹೊರಗಿನ ತನ್ನ ಮುಂಗೈಗಳಿಂದ ಅದನ್ನು ಹಿಡಿದುಕೊಂಡು ಕಚ್ಚಿ ತಿನ್ನುತ್ತಿತ್ತು. फिर गिल्लू के जीवन का प्रथम वसंत आया। बाहर की गिलहरियां खिड़की की जाली के पास आकर चिक चिक करके न जाने क्या कहने लगीं। गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है। ನಂತರ ಗಿಲ್ಲು ತನ್ನ ಜೀವನದ ಮೊದಲನೆಯ ವಸಂತಕ್ಕೆ ಕಾಲಿಟ್ಟಿತು. ಹೊರಗಿನ ಅಳಿಲುಗಳು ಕಿಟಕಿಯ ಜಾಲಿಯ ಬಳಿ ಸುಳಿದು ಚಿಕ್ ಚಿಕ್ ಎಂದು ಶಬ್ದ ಮಾಡುತ್ತಾ ಅದಕ್ಕೆ ಏನು ಹೇಳತೊಡಗಿದವೋ ಗೊತ್ತಿಲ್ಲ. ಗಿಲ್ಲು ಖಾಲಿಯಾಗಿ ಕುಳಿತುಕೊಂಡು ತನ್ನತನದಿಂದ ಹೊರಗೆ ಇಣುಕುವುದನ್ನು ನೋಡಿದಾಗ ಅದನ್ನು ಮುಕ್ತಗೊಳಿಸುವುದು ತುಂಬಾ ಅವಶ್ಯಕ ಎಂದು ನನಗೆ ಅನ್ನಿಸಿತು. मैंने कीले निकालकर जाली का एक कोना खोल दिया और इस मार्ग से गिल्लू ने बाहर जाने पर सचमुच ही मुक्ति की सांस ली। इतने छोटे जीव को घर में पले कुत्ते बिल्लियों से बचाना भी एक समस्या ही थी। मेरे कमरे से बाहर जाने पर वह भी खिड़की की खुली जाली की राह बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता और ठीक 4 बजे वह खिड़की से भीतर आकर अपने झूले में झूलने लगता। ನಾನು ಕೆಲವು ಮೊಳೆಗಳನ್ನು ತೆಗೆದು ಜಾಲಿಯ ಒಂದು ಮೂಲೆಯನ್ನು ತೆರೆದುಬಿಟ್ಟೆನು ಹಾಗೂ ಈ ಮಾರ್ಗವಾಗಿ ಗಿಲ್ಲು ಹೊರಗಡೆ ಹೋಗಿ ನಿಜವಾಗಿಯೂ ನಿಟ್ಟುಸಿರನ್ನು ಬಿಟ್ಟಿತು. ಇಷ್ಟೊಂದು ಸಣ್ಣ ಜೀವಿಯನ್ನು ಮನೆಯಲ್ಲಿ ಸಾಕಿದ ಬೆಕ್ಕು ನಾಯಿಗಳಿಂದ ರಕ್ಷಿಸುವುದು ಸಹ ಒಂದು ಸಮಸ್ಯೆಯಾಗಿತ್ತು. ನಾನು ಕೊಠಡಿಯಿಂದ ಹೊರಗೆ ಹೋದ ತಕ್ಷಣ ಅದು ಸಹ ಜಾಲಿಯ ರಂಧ್ರದ ಮೂಲಕ ಹೊರಗಡೆ ಹೋಗುತ್ತಿತ್ತು ಹಾಗೂ ಹಗಲೆಲ್ಲ ಅಳಿಲುಗಳ ಗುಂಪಿನ ಸರದಾರನಾಗಿ ಪ್ರತಿಯೊಂದು ರೆಂಬೆಕೊಂಬೆಯ ಮೇಲೆ ಜಿಗಿಯುತ್ತಾ ಕುಪ್ಪಳಿಸುತ್ತಾ ಕಾಲ ಕಳೆದು ಸಂಜೆ ಸರಿಯಾಗಿ 4 ಗಂಟೆಗೆ ಕಿಟಕಿಯ ಮೂಲಕ ಒಳಗೆ ಬಂದು ತನ್ನ ಗೂಡಿನಲ್ಲಿ ತೂಗಾಡುತ್ತಿತ್ತು. मुझे चौंकाने की इच्छा उसमें न जाने कब और कैसे उत्पन्न हो गई थी। कभी फूलदान के फूलों में छिप जाता, कभी पर्दे की चुन्नट में और कभी सोनजूही की पत्तियों में। मेरे पास बहुत से पशु पक्षी हैं और उनका मुझसे लगाव भी कम नहीं है, परंतु उनमें से किसी को मेरे साथ मेरी थाली में खाने की हिम्मत हुई है, ऐसा मुझे स्मरण नहीं आता। ನನ್ನನ್ನು ಬೆಚ್ಚಿ ಬೀಳಿಸಬೇಕೆಂದು ಅದಕ್ಕೆ ಯಾವಾಗ ಅನ್ನಿಸಿತೋ ಗೊತ್ತಿಲ್ಲ. ಅದು ಒಮ್ಮೆ ಹೂವಿನ ಗುಚ್ಛದಲ್ಲಿ, ಮತ್ತೊಮ್ಮೆ ಪರದೆಯ ನೆರಿಗೆಗಳಲ್ಲಿ, ಕೆಲವೊಮ್ಮೆ ಸೋನ್ ಜೂಹಿ ಎಲೆಗಳ ಹಿಂದೆ ಅಡಗಿಕೊಳ್ಳುತ್ತಿತ್ತು. ಹಾಗೆ ನೋಡಿದರೆ ನನ್ನ ಬಳಿ ಹಲವಾರು ಪಶು ಪಕ್ಷಿಗಳಿವೆ. ನನ್ನನ್ನು ಅವು ತುಂಬಾ ಹಚ್ಚಿಕೊಂಡಿರುವುದೂ ಉಂಟು. ಆದರೆ ಅವುಗಳಲ್ಲಿ ಒಂದು ಕೂಡ ನಾನು ಊಟ ಮಾಡುವ ತಟ್ಟೆಯಲ್ಲಿ ಕುಳಿತುಕೊಳ್ಳುವ ಧೈರ್ಯವನ್ನು ತೋರಿಸಿಲ್ಲ. गिल्लू इनमें अपवाद था। मैं जैसे ही खाने के कमरे में पहुंचती, वह खिड़की से निकलकर आंगन की दीवार बरामदा पार करके मेज पर पहुंच जाता और मेरी थाली में बैठ जाना चाहता। बड़ी कठिनाई से मैंने उसे थाली के पास बैठना सिखाया,
जहां बैठकर वह मेरी थाली में से एक एक चावल उठाकर बड़ी सफाई से खाता रहता। काजू उसका प्रिय खाद्य था और कई दिन काजू न मिलने पर वह अन्य खाने की चीजें या तो लेना बंद कर देता था या झूले से नीचे फेंक देता था। ಆದರೆ ಗಿಲ್ಲು ಇದಕ್ಕೆ ಅಪವಾದವಾಗಿತ್ತು. ನಾನು ಊಟದ ಕೋಣೆಯನ್ನು ತಲುಪಿದ ತಕ್ಷಣ ಅದು ಕಿಟಕಿಯಿಂದ ಹೊರಗೆ ಬಂದು ಅಂಗಳದ ಗೋಡೆಗಳನ್ನು ವರಾಂಡವನ್ನು ದಾಟಿ ಮೇಜಿನ ಬಳಿ ಬಂದು ಬಿಡುತ್ತಿತ್ತು ಹಾಗೂ ನನ್ನ ತಟ್ಟೆಯಲ್ಲಿ ಕುಳಿತುಕೊಳ್ಳಲು ಯತ್ನಿಸುತ್ತಿತ್ತು. ನಾನು ಬಹಳ ಪ್ರಯಾಸದ ಮೂಲಕ ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನು ಅದಕ್ಕೆ ಕಲಿಸಿದೆನು. ಅಲ್ಲಿ ಕುಳಿತು ಅದು ನನ್ನ ತಟ್ಟೆಯಿಂದ ಒಂದೊಂದೇ ಅಗಳು ಅನ್ನವನ್ನು ತೆಗೆದುಕೊಂಡು ತುಂಬಾ ಸ್ವಚ್ಛತೆಯಿಂದ ತಿನ್ನುತ್ತಿತ್ತು. ಗೋಡಂಬಿ ಅದರ ಪ್ರಿಯವಾದ ತಿನಿಸಾಗಿತ್ತು. ಅನೇಕ ದಿನ ಗೋಡಂಬಿ ಸಿಗದೇ ಇದ್ದಾಗ ಅದು ಬೇರೆ ಪದಾರ್ಥಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಿತ್ತು ಅಥವಾ ಅದರ ಗೂಡಿನಿಂದ ಕೆಳಗೆ ತಳ್ಳಿಬಿಡುತ್ತಿತ್ತು. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा। उन दिनों जब मेरे कमरे का दरवाजा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता। सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले, जिनसे ज्ञात होता था कि वह उन दिनों अपना प्रिय खाद्य कितना कम खाता रहा। ಈ ಮಧ್ಯೆ ಒಂದು ಮೋಟಾರ್ ದುರ್ಘಟನೆಯಲ್ಲಿ ಗಾಯಗೊಂಡು ಕೆಲವು ದಿನಗಳವರೆಗೆ ನಾನು ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ಆ ಸಮಯದಲ್ಲಿ ನನ್ನ ಕೋಣೆಯ ಬಾಗಿಲನ್ನು ತೆರೆದಾಗ ಗಿಲ್ಲು ತನ್ನ ಗೂಡಿನಿಂದ ಇಳಿದು ಓಡಿ ಬರುತ್ತಿತ್ತು. ಹಾಗೂ ನನ್ನ ಬದಲಿಗೆ ಬೇರೊಬ್ಬ ವ್ಯಕ್ತಿಯನ್ನು ಕಂಡು ಮತ್ತೆ ಓಡಿಹೋಗಿ ತನ್ನ ಗೂಡಿನಲ್ಲಿ ಕುಳಿತುಕೊಳ್ಳುತ್ತಿತ್ತು. ಎಲ್ಲರೂ ಅದಕ್ಕೆ ಗೋಡಂಬಿಯನ್ನು ಕೊಟ್ಟು ಹೋಗುತ್ತಿದ್ದರು. ಆದರೆ ಆಸ್ಪತ್ರೆಯಿಂದ ಹಿಂದಿರುಗಿ ಬಂದು ನಾನು ಅದರ ಗೂಡನ್ನು ಸ್ವಚ್ಛಗೊಳಿಸಿದಾಗ ಅದರಲ್ಲಿ ಗೋಡಂಬಿಗಳು ತುಂಬಿದ್ದವು. ಇದರಿಂದ ಅದು ನಾನು ಇರದ ಆ ದಿನಗಳಲ್ಲಿ ಗೋಡಂಬಿಯನ್ನು ಎಷ್ಟು ಕಡಿಮೆ ತಿನ್ನುತ್ತಿತ್ತು ಎಂದು ತಿಳಿಯುತ್ತದೆ. मेरी अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता। ನನ್ನ ಅನಾರೋಗ್ಯದ ಸಮಯದಲ್ಲಿ ಅದು ನನ್ನ ಹಾಸಿಗೆಯಲ್ಲಿ ತಲೆದಿಂಬಿನ ಬಳಿ ಕುಳಿತುಕೊಂಡು ತನ್ನ ಪುಟ್ಟ ಪುಟ್ಟ ಮಂಗೈಗಳಿಂದ ನನ್ನ ತಲೆಗೂದಲಲ್ಲಿ ಬೆರಳಾಡಿಸುತ್ತಿತ್ತು. गर्मियों में जब मैं दोपहर में काम करती रहती तो गिल्लू न बाहर जाता, न अपने झूले में बैठता। वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता। ಬೇಸಿಗೆ ದಿನಗಳಲ್ಲಿ ನಾನು ಮಧ್ಯಾಹ್ನ ಕೆಲಸ ಮಾಡುತ್ತಿದ್ದಾಗ ಗಿಲ್ಲು ಹೊರಗಡೆಯೂ ಹೋಗುತ್ತಿರಲಿಲ್ಲ, ತನ್ನ ಗೂಡಿನಲ್ಲಿಯೂ ಕುಳಿತುಕೊಳ್ಳುತ್ತಿರಲಿಲ್ಲ. ಅದು ನನ್ನ ಬಳಿ ಇರುವ ಹೂಜಿಯ ಮೇಲೆ ಮಲಗಿಕೊಳ್ಳುತ್ತಿತ್ತು ಮತ್ತು ಈ ರೀತಿ ನನ್ನ ಹತ್ತಿರವೂ ಇರುತ್ತಿತ್ತು ಹಾಗೂ ತಣ್ಣಗೂ ಇರುತ್ತಿತ್ತು. गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया। दिन भर उसने न कुछ खाया न वह बाहर गया। पंजे इतने ठंडे हो रहे थे कि मैंने जागकर हीटर जलाया और उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिर निद्रा में सो गया। ಅಳಿಲುಗಳ ಜೀವಿತಾವಧಿ 2 ವರ್ಷಕ್ಕಿಂತ ಹೆಚ್ಚು ಇರುವುದಿಲ್ಲ. ಆದ್ದರಿಂದ ಗಿಲ್ಲುವಿನ ಜೀವನ ಯಾತ್ರೆಯ ಅಂತ್ಯ ಸಮೀಪಿಸಿತು. ಆ ದಿನ ಅದು ಏನನ್ನೂ ತಿನ್ನಲಿಲ್ಲ, ಹೊರಗಡೆಯೂ ಸಹ ಹೋಗಲಿಲ್ಲ. ಅದರ ಮುಂಗೈಗಳು ಎಷ್ಟೊಂದು ಚೆನ್ನಾಗಿ ಆಗಿದ್ದವೆಂದರೆ ನಾನು ಎದ್ದು ಹೋಗಿ ಹೀಟರ್ ಹಚ್ಚಿ ಅದಕ್ಕೆ ಸ್ವಲ್ಪ ಉಷ್ಣತೆಯನ್ನು ಕೊಡಲು ಪ್ರಯತ್ನಿಸಿದೆನು. ಆದರೂ ಬೆಳಗಿನ ಪ್ರಥಮ ಕಿರಣ ಭೂಮಿಯನ್ನು ತಲುಪುತ್ತಿದ್ದಂತೆಯೇ ಅದು ಸಹ ಚಿರನಿದ್ರೆಯಲ್ಲಿ ಮುಳುಗಿತು. उसका झूला उतारकर रख दिया गया है और खिड़की की जाली बंद कर दी गई है, परंतु गिलहरियों की नई पीढ़ी जाली के उस पार चिक-चिक करती ही रहती है और सोंजुही खिलती ही रहती है। ಅದರ ಗೂಡನ್ನು ತೆಗೆದು ಇಡಲಾಗಿದೆ ಹಾಗೂ ಕಿಟಕಿಯ ಜಾಲಿಯನ್ನು ಬಂದ್ ಮಾಡಲಾಗಿದೆ. ಆದರೆ ಅಳಿಲುಗಳ ಹೊಸ ಪೀಳಿಗೆ ಕಿಟಕಿಯ ತಂತಿಗಳ ಬಳಿ ಬಂದು ಚಿಕ್ ಚಿಕ್ ಎಂದು ಶಬ್ದ ಮಾಡುತ್ತಲೇ ಇರುತ್ತದೆ ಮತ್ತು ಸೋಂಜುಹಿ ಅರಳುತ್ತಲೇ ಇರುತ್ತದೆ. सोंजुही की लता के नीचे गिल्लू की समाधि है, इसलिए भी कि उसे वह लता सबसे अधिक प्रिय थी, इसलिए भी कि उस लघु गात का किसी वासंती दिन जूही के पीताभ छोटे फूल के रूप में खिल जाने का विश्वास मुझे संतोष देता है। ಸೋಂಜುಹಿ ಬಳ್ಳಿಯ ಕೆಳಗೆ ಗಿಲ್ಲುವಿನ ಸಮಾಧಿ ಇದೆ, ಏಕೆಂದರೆ ಆ ಬಳ್ಳಿ ಅದಕ್ಕೆ ತುಂಬಾ ಪ್ರಿಯವಾಗಿತ್ತು. ಅಷ್ಟೇ ಅಲ್ಲದೆ ಆ ಸಣ್ಣ ಜೀವಿ ವಸಂತಕಾಲದ ಒಂದಿಲ್ಲ ಒಂದು ದಿನ ಹಳದಿ ಹೂವಾಗಿ ಅರಳಬಹುದೆಂಬ ಒಂದೇ ಒಂದು ವಿಶ್ವಾಸ ಮತ್ತು ಭರವಸೆ ನನಗೆ ಸಂತೋಷವನ್ನು ಕೊಡುತ್ತದೆ.